ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಸ್ವಲ್ಪ ದಿನ ಹಿಂದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಚಾನಲ್ನಲ್ಲಿ ವೀಡಿಯೋಸ್ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಚಾನಲ್ನಲ್ಲಿ ವ್ಯೂಸ್ ಬರಲ್ಲ, ಚಾನಲ್ ಡೆಡ್ ಆಗಿರೋ ಥರ ಕಾಣಿಸುತ್ತೆ. ಅಂದರೆ ವ್ಯೂಸೇ ಬರಲ್ಲ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವ್ಯೂಸ್ ಬರ್ತಾರಲ್ಲ, ಅದು ಎಷ್ಟೇ ದೊಡ್ಡ ಚಾನಲ್ ಇರಲಿ. ಫಾರ್ ಎಕ್ಸಾಂಪಲ್ 1 ಮಿಲಿಯನ್ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ 2000 3000 ವ್ಯೂಸ್ ಇಷ್ಟೇ ಬರ್ತಾ ಇರುತ್ತೆ. ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಇಷ್ಟೇ ವ್ಯೂಸ್ ಬರ್ತಾ ಇರುತ್ತೆ. ಆ ಥರ ಆಗುತ್ತೆ ಯೂಟ್ಯೂಬಲ್ಲಿ ಎಕ್ಸ್ಪೀರಿಯನ್ಸ್. ಈ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ಅದರ ಡೆಡ್ ಅಪೋಸಿಟ್ ಇದೆ ಫ್ರೆಂಡ್ಸ್. ಏನು ಅಂತಂದರೆ ಯೂಟ್ಯೂಬ್ನಲ್ಲಿ ಡೈಲಿ ಕನ್ಸಿಸ್ಟೆಂಟಾಗಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಅಂದರೆ ವೀಡಿಯೋಸ್ ಎಷ್ಟು ಜಾಸ್ತಿ ಅಪ್ಲೋಡ್ ಮಾಡ್ತೀರೋ ಅಷ್ಟು ಜಾಸ್ತಿ ವ್ಯೂಸ್ ಬರುತ್ತೆ. ಇದು ಎಕ್ಸ್ಪೀರಿಯನ್ಸಿಂದ ಗೊತ್ತಾಗ್ತಾ ಇದೆ. ಅಂದರೆ ನಾನು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಈಗ ನಾನು ಒಂದು 2-3 ದಿನದಿಂದ 2 ವೀಡಿಯೋ ಅಪ್ಲೋಡ್ ಮಾಡಿದೆ. ಈಗ ಯೂಟ್ಯೂಬ್ನೇ ಹೇಳ್ತಾ ಇದೆ, ನೀವು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಮ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ನಿಮಗೆ ತೋರಿಸ್ತೀನಿ ಯಾವ ಥರ ಅವ್ರು ಹೇಳಿದ್ದಾರೆ ಮತ್ತು ಯಾವ ಥರ ವ್ಯೂಸ್ ಬಂದಿದೆ ಅಂತೇಳಿ. ಈಗ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ ಬಂದಿದೆ, ಇಲ್ಲಿ ಸಬ್ಸ್ಕ್ರೈಬರ್ಸ್ ಇದೆ, ನನ್ನ ಚಾನಲ್ ಹೆಸರಿದೆ. ಈಗ ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ದೀರಾ, ಯುವರ್ ಹಾರ್ಡ್ ವರ್ಕ್ ಪೇಡ್ ಆಫ್ ಪಬ್ಲಿಷಿಂಗ್ ಮೋರ್ ವೀಡಿಯೋಸ್ ಹೆಲ್ಪ್ಡ್ ಯುವರ್ ಚಾನಲ್ ಗೆಟ್ 81% ಮೋರ್ ವ್ಯೂಸ್ ದೆನ್ ಯೂಶ್ವಲ್. ಅಂದರೆ ನಾನು 2-3 ದಿನ 2 ವೀಡಿಯೋ ಅಪ್ಲೋಡ್ ಮಾಡಿದೆ. ನಾನು ಯಾವಾಗಲೂ 1 ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೆ. 2-3 ದಿನ 2 ವೀಡಿಯೋ ಅಪ್ಲೋಡ್ ಮಾಡಿದೆ. ಯಾಕಂದರೆ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ, ಚಾನಲ್ ಗ್ರೋ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಟ್ರಿಕ್ನ ನೋಡೋಣ. ಈ ಒಂದು ಮೆಥಡಿಂದ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಏನಾದರೂ ವ್ಯೂಸ್ ಜಾಸ್ತಿ ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ ಅಂತೇಳಿ ಈ ಥರ 2-3 ದಿನ ವೀಡಿಯೋಸ್ 2 ವೀಡಿಯೋ ಅಪ್ಲೋಡ್ ಮಾಡಿದೆ. ಈಗ ಈ ಥರ ಬರ್ತಾಯಿದೆ. ಅಂದರೆ ವ್ಯೂಸ್ ಕೂಡ ಜಾಸ್ತಿ ಆಯಿತು. ಮತ್ತು ಈ ಥರ ಅವರು ಹೇಳ್ತಾ ಇದ್ದಾರೆ, ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ರೆ ಯು ಪಬ್ಲಿಷ್ಡ್ ಮೋರ್ ವೀಡಿಯೋಸ್ ಡ್ರೈವಿಂಗ್ ಮೋರ್ ಚಾನಲ್ ವ್ಯೂಸ್ ಅಂತೇಳಿ ಇಲ್ಲಿ ಹೇಳ್ತದೆ. ಅಂದರೆ ವೀಡಿಯೋಸ್ ಜಾಸ್ತಿ ಪಬ್ಲಿಷ್ ಮಾಡ್ತಾಯಿದ್ದಾರೆ, ಅಂದರೆ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರ್ತಾಯಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೇಳಿ ಇಲ್ಲಿ ನೀವು ತಿಳ್ಕೊಬೋದು. ಅಂದರೆ ನೀವು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಂದರೆ ದಿನಕ್ಕೆ 10-15 ಆ ಥರ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಡೈಲಿ 2 or 3 ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಈಗ ಒಂದಿನ 2-3 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಅಂತಂದರೆ ಡೈಲಿ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡಬೇಕು. ಒಂದಿನ 1, ಒಂದಿನ 3, ಒಂದಿನ 5, ಒಂದಿನ ಏನೋ ಅಪ್ಲೋಡ್ ಮಾಡದೇ ಇರೋದು ಆ ಥರ ಮಾಡಬೇಡಿ. ಡೈಲಿ 3 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತಂದರೆ ಡೈಲಿ 3 ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಎನಿ ಕಂಡೀಷನ್ ಮಿಸ್ ಮಾಡಬಾರ್ದು. ಈಗ 2 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ 2 ವೀಡಿಯೋ ಕಂಟಿನ್ಯೂಸ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು. ಈ ಥರ ಮೇಂಟೈನ್ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ವ್ಯೂಸ್ ಜಾಸ್ತಿ ಬರುತ್ತೆ. ವ್ಯೂಸ್ ಜಾಸ್ತಿ ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ವಾಚ್ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಈ ಟ್ರಿಕ್ ನಿಮಗೆ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.